ಬಹುಭಾಷಾ ನಟಿ ತ್ರಿಷಾಗೂ ಇದೆಯಾ ರಾಜಕೀಯ ಅದೃಷ್ಟ? ದಳಪತಿ ವಿಜಯ್ ಗೆದ್ದಿರೋ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ತ್ರಿಷಾ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ, ಎಲ್ಲರೂ ಅದನ್ನೇ ಕೇಳ್ತಾ ಇದ್ರು. ತ್ರಿಷಾ ಅವರು ಸ್ಪರ್ಧೆ ಮಾಡ್ತಾರಂತ ಹೌದಾ? ಅವರೇನೋ ಡಿಸಿಎಂ ಮಾಡಿಬಿಡ್ತಾರಂತೆ ವಿಜಯ್ ಅವರು ಅಂತ. ಸಾಧ್ಯತೆಗಳು ಕಡಿಮೆ ಇದೆ, ಹೇಳಕ್ಕಾಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ತ್ರಿಷಾ ಅವ್ರಿಗೆ ಫುಲ್ಲು ಖುಷಿ. ನಿನ್ನೆ ಹುಟ್ಟಹಬ್ಬ ಅವ್ರದ್ದು, ತಿರುಪತಿಗೆ ಹೋಗಿದ್ರು, ಅಲ್ಲಿಂದ ನೇರವಾಗಿ ವಿಜಯ್ ಅವ್ರ ಮನೆಗೆ ಹೋದ್ರು ಅವರು. ಈಗ ನೋಡಿ, ತಿರುಚಿ ಪೂರ್ವ ಪೆರಂಬೂರಿನಲ್ಲಿ ವಿಜಯ್ ಗೆದ್ದಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಒಂದು ಕಡೆ ರಾಜೀನಾಮೆ ನೀಡಲೇಬೇಕು. ಆ ರಾಜೀನಾಮೆಯಿಂದ ತೆರವಾಗುವಂಥ ಕ್ಷೇತ್ರದಲ್ಲಿ ತ್ರಿಷಾ ಸ್ಪರ್ಧೆ ಮಾಡ್ತಾರೆ, ಹೀಗೊಂದು ಚರ್ಚೆ ನಡೀತಾ ಇದೆ. ಒಂದು ವೇಳೆ ತ್ರಿಷಾ ಗೆದ್ರೆ ತಮಿಳುನಾಡಿನ ಡಿಸಿಎಂ ಆಗ್ತಾರಾ? ಯಾಕಲ್ಲಗಳಿಬಾರ್ದು, ಖಂಡಿತವಾಗ್ಲೂ ಅವಕಾಶಗಳಿದ್ದಾವೆ. ಆದರೆ ವಿಜಯ್ ಮನಸ್ಸು ಮಾಡಬೇಕು. ತಮಿಳುನಾಡಿನ ಟಿವಿಕೆ ಕಾರ್ಯಕರ್ತರಲ್ಲಿ ಚರ್ಚೆ ಜೋರಾಗಿದೆ. ತಿರುಚಿ ಪೂರ್ವದಲ್ಲಿ ಸ್ಟಾಲಿನ್ ವರ್ಸಸ್ ತ್ರಿಷಾ ಜಿದ್ದಿ ಆಗುತ್ತಾ? ಹಾಗಾದರೆ ನೋಡಿ, ಟಿವಿಕೆ ಕಾರ್ಯಕರ್ತರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ, ತ್ರಿಷಾ ಅವರನ್ನು ಕೂಡ ಅಧಿಕೃತವಾಗಿ ಅಖಾಡ ಕರೆತರಬೇಕು ಅಂತ. ಗೊತ್ತೇ ಇದೆ, ಕಾಂಟ್ರವರ್ಸಿ ಅವ್ರದ್ದು ಪರ್ಸ್ನಲ್ ಏನು ಕುಟುಂಬದ ಕೆಲವೊಂದಿಷ್ಟು ಡಿವೋರ್ಸ್ವರೆಗೂ ಕೂಡ ಹೋಯಿತು. ವಿಜಯ್ ಅವರ ಹೆಂಡತಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು, ಬಟ್ ಅದನ್ನು ಕೂಡ ಕ್ಲಿಯರ್ ಆಗಿಲ್ಲ. ಯಾಕಂದರೆ ಅವರು ಕೂಡ ಆರೋಪ ಮಾಡಿದರು ತ್ರಿಷಾ ಅವ್ರ ಮೇಲೆ ಬಹಿರಂಗವಾಗಿಯೇ. ಆಮೇಲೆ ಅಲ್ಲಿ BJP ರಾಜ್ಯಾಧ್ಯಕ್ಷ ಹೇಳಿದರು ವಿಜಯ್ ಅವರು ಮೊದಲು ತ್ರಿಷಾ ಅವ್ರ ಮನೆಯಿಂದ ಆಚೆ ಬರಲಿ ಅಂಥೇಳಿ. ಇವೆಲ್ಲವೂ ಕೂಡ ವಿಜಯ್ ಅವರಿಗೆ ಪ್ಲಸ್ ಆಗ್ತಾ ಹೋಯಿತು. ಬಟ್ ಈಗ ಪ್ರಶ್ನೆ ಇರೋದು, ತ್ರಿಷಾ ಅವರು DCM ಆಗ್ತಾರಾ ಅಂತ. ತ್ರಿಷಾ ಅವರು ಒಂದು ಇಂಟರ್ವ್ಯೂಲ್ ಹೇಳಿದ್ರಂತೆ, ನಾನು CM ಆಗ್ತೀನಿ 10 ವರ್ಷ ಬಿಟ್ಟ ಮೇಲೆ ನೋಡಿ ಅಂತ. ಹೇಳೋಕ್ಕಾಗೋದಿಲ್ಲ, CM ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದರೆ ಪಕ್ಷ ಅಷ್ಟು ಬಲವಾಗಿದೆ ಅಲ್ಲಿ, ವಿಜಯ್ ಅವರ ಕ್ರೇಜ್ ಕೂಡ ಅಷ್ಟು ಚೆನ್ನಾಗಿದೆ ಅಲ್ಲಿ. ಈಗ ಒಂದು ಕ್ಷೇತ್ರದಲ್ಲಿ ತ್ರಿಷಾ ಅವರು ಸ್ಪರ್ಧೆ ಮಾಡ್ತಾರೆ. ಹಾಗಾದರೆ ನಮ್ಮ ಪ್ರಕಾರ, ಎನಾಲಿಸಿಸ್ ಪ್ರಕಾರ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂದರೆ ಆಲ್ರೆಡಿ ಕಾಂಟ್ರವರ್ಸಿ ಆಗಿದೆ. ಮತ್ತೊಂದು ಕಾಂಟ್ರವರ್ಸಿ ಯಾಕೆ ಮೈ ಮೇಲೆ ಹಾಕಬೇಕು ಅಂಥೇಳಿ ವಿಜಯ್ ಆ ಥರ ಥಿಂಕ್ ಮಾಡಬಹುದು. ವಾಟ್ ಎವರ್ ಏನೇ ಇದ್ದರೂ ಕೂಡ ಜನರ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಟ್ಟರೆ ಸಹಜವಾಗಿಯೇ ಬೇರೆ ರೀತಿಯ ಚರ್ಚೆಗಳಾಗ್ಬೋದು ಅಂತ ಅವ್ರಿಗೂ ಕೂಡ ಭಯ ಕಾಡ್ತಾ ಇರ್ಬೋದು.